ಎಲ್ರಿಗೂ ನಮಸ್ಕಾರ. ಇದಕ್ಕೆ ಮೊದಲು ಒಂದು ವಿಡಿಯೋ ಹಾಕಿದ್ದೆ. ಆಂಧ್ರ ಪ್ರದೇಶದ ಈ ಕಾಕಿನಾಡಕ್ಕೆ ಸೇರ್ತಕ್ಕಂಥ ವಿಲೇಜ್ CH ಅಗ್ರದಾರದಲ್ಲಿ ಒಂದು ಹುಡುಗಿ ನಾಪತ್ತೆ ಆಗಿದ್ದಾಳೆ ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡ್ಕೊಂಡು ಬಂದು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅಂತ. ಮುಂದಕ್ಕೆ ಬರೋಣ. ಇವತ್ತು ಭಾನುವಾರ, ಇವತ್ತು ಅಮಾವಾಸ್ಯೆ. ಕೆಲವೊಂದು ಹಿಂದೂ ಸಂಪ್ರದಾಯಗಳಲ್ಲಿ ನಮ್ಮ ಶಾಸ್ತ್ರ ಆಗ್ಬೋದು, ಹಲವಾರು ನಂಬುತ್ತಾರೆ, ಕೆಲವರು ನಂಬೋದು ಇಲ್ಲ. ನಾನು ನಂಬ್ತೀನಿ, ದೇವರಿದ್ದಾನೆ ಈ ಭೂಮಿ ಮೇಲೆ. ಅದು ಕಣ್ಣಿಗೆ ಕಾಣಿಸೋದು ಯಾರಂದರೆ ತಂದೆ ತಾಯಿ. ಅವ್ರು ಬಿಟ್ಟ ಮೇಲೆ ಇನ್ಯಾರೂ ಇಲ್ಲ. ಮೊದಲನೇ ದೇವರು ಯಾರಂದರೆ ಕಣ್ಣಿಗೆ ಕಾಣಿಸೋದು ತಂದೆ ತಾಯಿ. ಆ ನಂತರ ನಿಮ್ಮ ಅಣ್ಣ ತಮ್ಮಂದ್ರಾಗ್ಬೋದು, ಅಕ್ಕ ತಂಗಿಯಂದ್ರಾಗ್ಬೋದು. ಎಲ್ಲರೂ ನೀವೇನಾದರೂ ಒಂದು ಸಮಯದಲ್ಲಿ ಬಿದ್ದೋಗ್ಬಿಟ್ರೆ ಕೆಳಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಗೆ ಬರ್ತಕ್ಕಂಥ ಅಣ್ಣ ತಮ್ಮಂದ್ರಾಗ್ಬೋದು, ಅಕ್ಕ ತಂಗಿಯಂದ್ರಾಗ್ಬೋದು. ಇದು ಸೈಡ್ಗಿಡೋಣ. ದೇವರಿದ್ದಾನೆ ಇಲ್ಲ ಅಂತಲ್ಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೆಲವರು ಆಂಧ್ರ ನ್ಯೂಸ್ ಚಾನಲ್ಗಳಾಗ್ಬೋದು, ಅಲ್ಲಿ ಇಲ್ಲಿ ಮಾತಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಇವತ್ತು ಸುಮಾರು 9 ದಿನಗಳ ಹಿಂದೆ ಒಂದು ಹುಡುಗಿ ನಾಪತ್ತೆ ಆಗಿಬಿಟ್ಲು. 2 ವರ್ಷ ಹುಡುಗಿ ಜಾನ್ವಿ ಅಂತ. ಅವ್ರ ಪಾಪ ಆ ಕಾಡು ಮಧ್ಯದಲ್ಲಿ ಸುಮಾರು ಒಂದು 500-600 ಎಕರೆ ಜಮೀನುಗಳಲ್ಲಿ ಸೆಕ್ಯೂರಿಟಿಯಾಗಿ ಅದನ್ನು ನೋಡ್ಕೊಳ್ತಕ್ಕಂಥವ್ರು. ಅವ್ರಿಗೊಂದು ಮನೆ ಮಾಡಿ ಅದರಲ್ಲಿ ಇಟ್ಟಿರ್ತಾರೆ ಓನರ್ಗಳು, ನೋಡ್ಕೊಳ್ಳಿ ರೆಸಾರ್ಟ್ಗಳಂತ. ಅದ್ರಿಗೆ ಆನ್ಕೊಂಡಿರ್ತಕ್ಕಂಥ ಸುತ್ತು ಕಾಡು. ಇದು ಕಾಕಿನಾಡ ವಿಲೇಜು, ಆಂಧ್ರ ಪ್ರದೇಶದಲ್ಲಿ ಆದಂಥ ಘಟನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದ್ರಕ್ಕೆ ಮೊದಲು ಒಂದು ವಿಡಿಯೋ ಹಾಕಿದ್ದೀನಿ. ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಅಂದ್ರೆ ಆ ವಿಡಿಯೋ ನೋಡ್ಕೊಂಡು ಬಂದು ಇದ್ರ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇವತ್ತು ಅಮಾವಾಸ್ಯೆ. ಇವತ್ತು ಭಾನುವಾರ 11 ಗಂಟೆಯಿಂದ ಸೋಮವಾರ 11 ಗಂಟೆವರೆಗೂ ಅಮಾವಾಸ್ಯೆ ಇರುತ್ತೆ. ಕೆಲವರು ನಂಬುತ್ತಾರೆ ಎಲ್ಲೂ ಹೋಗ್ಬಾರ್ದು ಹಂಗಿಂಗಂತ. ಆ ದುಷ್ಟ ಶಕ್ತಿಗಳಿಗೆ ಹೇಳ್ಬಾರ್ದದು. ಮಕ್ಕಳನ್ನು ಬಲಿ ಕೊಡ್ತಕ್ಕಂಥ ಆ ಪೀಡು ನಂಬಿಕೆಗಳು ಇಟ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಎಲ್ಲರೂ ಇವತ್ತು ಆ ನ್ಯೂಸ್ ಚಾನಲ್ ಕೂತ್ಕೊಂಡು ಇದೇ ಹೇಳ್ತಾ ಇದ್ದಾರೆ. ಇವತ್ತು ಆಂಧ್ರ ಪ್ರದೇಶಗಳಲ್ಲಾಗ್ಬೋದು, ಕೇರಳ ಪ್ರದೇಶಗಳಾಗ್ಬೋದು, ಹಲವಾರು ಈ ಬಿಹಾರು, ಕಲ್ಕತ್ತಾ, ಹಲವಾರು ಎಲ್ಲರೂ ಮಾಡಲ್ಲ. ಆ ಥರ ಜಾಗಗಳಲ್ಲಿ ಏನೋ ಒಂದು ದುಷ್ಟ ಶಕ್ತಿಗಳಿಗೆ ಏನಾದರೂ ಇದು ಕೊಟ್ಟರೆ ನಾವು ಬಲಶಾಲಿ ಆಗ್ಬಿಡ್ತೀರಿ, ಹಂಗಾಗ್ಬಿಡ್ತೀರಿ, ನಾವು ಅಂದ್ಕೊಂಡಿದ್ದು ಆಗ್ಬಿಡುತ್ತೆ, ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಈ ಥರ ಬಲಿ ಕೊಡ್ತಕ್ಕಂಥ ಮಕ್ಕಳು, ಕೆಲವರು ಮುಟ್ಟಾಳು ನನ್ನ ಮಕ್ಕಳು ಸ್ವಾಮೀಜಿಗಳು ಇರ್ತಾರೆ. ಯಾರೋ ಮಾತು ಕೇಳಿಕೊಂಡು ಈ ಥರ ಕೊಡಬೇಕು ಒಂದು ಮಗುನ, ನೀವು ಹಂಗೆ ಹೆಂಗಂತ ಹೇಳ್ಬಾರ್ದು. ಅದು ನಾನು ಅದಕ್ಕೆ ಹೇಳೋದು, ನಿಮ್ಮ ಮಕ್ಕಳಾಗ್ಬೋದು, ಯಾರೇ ಆಗ್ಬೋದು, ನಾನು ಹೇಳ್ತಕ್ಕಂಥದ್ದು ಒಂದು ಅವೇರ್ನೆಸ್ ವಿಡಿಯೋ ಅಷ್ಟೇ. ನೀವು ಕಾಡು ಮಧ್ಯಗಳಲ್ಲಾದರೂ ಇರಿ, ಸಿಟಿ ಒಳಗಡೆನೇ ಆದರೂ ಇರಿ, ಆ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನ ಹುಷಾರಾಗಿ ಇಟ್ಕೊಳ್ಳಿ. ಇವತ್ತು 10 ದಿನಗಳ ಹಿಂದೆ ಒಂದು ಹುಡುಗಿ ನಾಪತ್ತೆ ಆಗಿರ್ತಕ್ಕಂಥದ್ದು ತಮಗೂ ಗೊತ್ತು. ನ್ಯೂಸ್ ಚಾನಲ್ಗಳು ಆಂಧ್ರದಲ್ಲಿ ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಅದೇ. ಇವತ್ತು ಡೆಪ್ಸಿ CM ಪವನ್ ಕಲ್ಯಾಣ್ ಅವರು ಆ ಹುಡುಗಿ ಎಲ್ಲೇ ಇದ್ರೂ ಆ ಹುಡುಗಿಗೆ ಏನಾಗ್ಬಿಡ್ತು ಸುರಕ್ಷವಾಗಿ ತಂದು ಅವರು ತಾಯಿ ತಂದೆಗೆ ಒಪ್ಪಿಸ್ಬೇಕಂತ ಹೇಳಿದ್ರು. ಚಂದ್ರಬಾಬು ನಾಯ್ಡು ಆಗ್ಬೋದು, ಆಂಧ್ರ ಮುಖ್ಯಮಂತ್ರಿಗಳು, ಇವರು ಪವನ್ ಕಲ್ಯಾಣ್ ಅವರು CM ಸಮಿತ್ರ ಮುಖದಲ್ಲಿ ಎಲ್ಲ ಕುತ್ಕೊಂಡೆಲ್ಲ ಪಾಪ ಒಂದು ಇಂಟರ್ವ್ಯೂ ಕೊಟ್ಟರು ಪೊಲೀಸ್ ಅವ್ರಿಗೆ. ಈ ಕೇಸನ್ನು ಬಿಡೋಕ್ಕೆ ಹೋಗಬೇಡಿ, ಎಲ್ಲ ಸುತ್ತಮುತ್ತ ಕರ್ನಾಟಕ ಬಾರ್ಡ್ರ್ ಆಗ್ಬೋದು, ಕೇರಳ ಬಾರ್ಡ್ರ್ ಆಗ್ಬೋದು, ಈ ಒಡಿಶಾ, ಬಿಹಾರ್ ಎಲ್ಲ ಕಡೆ ಜಾಲಾಡ್ತಾ ಇದ್ದಾರೆ. ಆ ಕಾಡುಗಳೆಲ್ಲ ಸುಮಾರು 500ಕ್ಕೂ ಹೆಚ್ಚು ಜನ ಪೊಲೀಸರು, ಫಾರೆಸ್ಟ್ ಅವರೆಲ್ಲ ಸೇರಿ ಹುಡುಕಿದ್ರು, ಯಾವುದು ಕ್ಲೂನೇ ಸಿಕ್ಕಿಲ್ಲ. ನಿನ್ನೆ ನಾಪತ್ಯವಾದ ಆ ಮಗುವಿಂದ ನಾಯಿನೂ ನಾಪತ್ತೆ ಆಗ್ಬಿಡ್ತು. 4 ದಿನ ಹಿಂದ್ಗಡೆ ಬಂತು ಆ ನಾಯಿ. ನಿನ್ನೆ ಶನಿವಾರ ಮಧ್ಯಾಹ್ನ ಸತ್ತೋಯ್ತು. ಪಾಪ ಅದ್ರಿಗೆಲ್ಲ GPS ಎಲ್ಲ ಕಟ್ಟಿ ಕ್ಯಾಮ್ರಾಗಳೆಲ್ಲ ಫಿಟ್ ಮಾಡಿದ್ಮೇಲೆ ಇದು ಅದ್ರಿಗೆ ಹೋಗುತ್ತಾ ಹಂಗೆ ಹಿಂಗೆ ಅಂತ ಪತ್ತೆ ಮಾಡೋಣ ಅಂದ್ಬಿಟ್ಟು ಏನೋ ಪ್ರಯತ್ನ ಮಾಡಿದ್ರು. ಪಾಪ ಪೊಲೀಸವರು ಅವರು ಇದು ಮಾಡ್ತಾರಲ್ಲ, ಆ ನಾಯಿ ನಿಗೂಢವಾಗಿ ನಿನ್ನೆ 2 ಗಂಟೆಗೆ ಸತ್ತೋಯ್ತು. ಇವತ್ತು ಆ ನಾಯಿದು ಪೋಸ್ಟ್ ಮಾರ್ಟಮ್ ಬರ್ಬೋದು, ಕಳಿಸಿದ್ದಾರೆ. ತಲೆಗೆ ವಿಪರೀತ ಗಾಯ ತಗಲಿದೆ. ಇವತ್ತು ಮನೇಲಿ ಸಾಕಿರ್ತಕ್ಕಂಥ ನಾಯಿ ಅದು. ನಾಯಿಗಳು ತುಂಬ ವಿಶ್ವಾಸವಾಗಿರ್ತದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ತಿಳ್ಕೊಬೇಕು, ಎಲ್ಲರೂ ಹುಷಾರಾಗಿರಬೇಕು. ಮಕ್ಕಳಾಗಿರ್ಬೋದು,
ಮಕ್ಕಳು ಆಗಲ್ದೇ ಇರ್ಬೋದು, ಅವ್ರಿಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹುಷಾರಾಗಿ ನೀವು ಅಷ್ಟೇ ನಿಮ್ಮ ಮಕ್ಕಳನ್ನ ಅಷ್ಟೇ ಎಲ್ಲ ಬಿಡೋಕ್ಕೆ ಹೋಗ್ಬೇಡಿ. ಹುಷಾರಾಗಿ ಮನೆ ಪಕ್ಕದಲ್ಲಿ ಇರ್ತಕ್ಕಂಥವ್ರನ್ನ ನಂಬಕ್ಕೆ ಹೋಗ್ಬೇಡಿ, ಅವರು ಒಳ್ಳೆಯವರು ಹಂಗಿಂಗಂತ ನಾನು ಹೇಳ್ತೀನಿ. ಆ ಮಗು ನಾಯಿ ನಾಪತ್ತೆ ಆದಮೇಲೆ 2, 3, 4 ದಿನಗಳಿಂದ ಬಂತು. ಆ ನಾಯಿನ ಕಟ್ಟಾಕಿ GPS ಎಲ್ಲ ಕಟ್ಟಿ ಪಾಪ ಏನೋ ಮಾಡಿದ್ರು. ಕೆಲವರು ಹೇಳ್ತಾರೆ ಆ ನಾಯಿಗೇನೋ ಮದ್ದಿಟ್ಟು ಸಾಯಿಸಿದ್ದಾರೆ. ಕೆಲವರು ಅಲ್ಲಿರ್ತಕ್ಕಂಥ ಊರುಗಳು ಆಗ್ಬೋದು, ಎಲ್ಲರ ಮೇಲೆ ಡೌಟು. ಮನೆಗಳಿಗೆಲ್ಲ ಹೋಗಿ ಪಾಪ ಹುಡುಕ್ಬಿಟ್ರು. ಏನೇ ಎವಿಡೆನ್ಸು ಪೊಲೀಸ್ ತನಿಖೆಯಿಂದ ಏನೇನು ಟೆಕ್ನಾಲಜಿ ಇದೆಯೋ ಆ ಕಾಡುಗಳಲ್ಲಿ ಡ್ರೋನ್ಗಳಾಗ್ಬೋದು ಎಲ್ಲ ಪಾಪ ಹುಡುಕಿ ಏನೇನು ಮಾಡಿದ್ದಾರೆ. 9 ದಿನಗಳು ಮಾಡಿದ್ರು, ಆ ಹುಡುಗಿ ಪತ್ತೆ ಆಗಿಲ್ಲ. ಈ ನಾಯಿ ಹೋಗಿ ಬಂತಲ್ಲ, ಕೆಲವೊಂದು ನಾಯಿಗಳು ವಿಶ್ವಾಸವಾಗಿರುತ್ತೆ. ಇವಾಗ ಏನಾದರೂ ಓನರ್ನ ನಾವೇನಾದರೂ ಮುಟ್ಟಕ್ಕೆ ಹೋದ್ಮೇಲೆ ಮನೆಯಲ್ಲಿ ಹೋಗಿರ್ತೀರಲ್ಲ ನಾಯಿನ ಬಹು ಅಂತ ಬೊಗಳುತ್ತೆ ಅದು. ಕೆಲವೊಂದು ನಾಯಿಗಳು ಬಿಡಲ್ಲ, ನಮ್ಮನ್ನು ಹೋಗೋಕ್ಕೆ ಬಿಡಲ್ಲ. ಆ ಥರ ವಿಶ್ವಾಸ ನಾಯಿಗಳು. ಆ ಮಗು ಏನಾಯಿತು ಆ ನಾಯಿಗೆ ಗೊತ್ತು. ಆ ನಾಯಿ ಸತ್ತೋಯ್ತು ಪಾಪ. ಒಂದು ಎವಿಡೆನ್ಸ್ ಅಂತ ಇತ್ತು, ಆ ನಾಯಿ ಸತ್ತೋಯ್ತು. ಅದು ಡೌಟ್ ಬರ್ತಾ ಇದೆ ಜನಗಳ ಮೇಲೆ, ಅಲ್ಲಿರ್ತಕ್ಕಂಥವ್ರು ಏನಾದರೂ ಅದ್ರಿಗೆ ವಿಷ ಆಗ್ಬಿಟ್ರೆ ಅಂತ. ಅದು ಪೊಲೀಸು ಪೋಸ್ಟ್ ಮಾರ್ಟಮ್ ಮುಖಾಂತರ ಗೊತ್ತಾಗಬೇಕು. ನಿನ್ನೆ ಮಧ್ಯಾಹ್ನ ಸತ್ತೋದ್ಮೇಲೆ ಪಾಪ ಬಂದು ಎತ್ಕೊಂಡೋದ್ರು ಶನಿವಾರ. ಅದು ಪೋಸ್ಟ್ ಮಾರ್ಟಮ್ ಬರಲಿ, ಅಲ್ಲವರೆಗೂ ಮಾತಾಡೋದು ಬೇಡ ಅಂದ್ಬಿಟ್ಟು ಇನ್ನು ಪೊಲೀಸ್ ಅವರೆಲ್ಲ ಒಡಿಶಾ ಅದು ಇದೆಲ್ಲ ಕಾಡುಗಳಲ್ಲಿ ಯಾರಾದರೂ ಪೂಜೆಗಳು ಮಾಡ್ತಾ ಇದ್ದಾರಾ, ಬಲಿದಾನ ಕೊಡೋಕ್ಕೆ ಕೆಲವರು ಇರ್ತಾರಲ್ಲ, ಅಂಥವ್ರ ಬಗ್ಗೆನೂ ವಿಚಾರಿಸಿ ಪವನ್ ಕಲ್ಯಾಣ್ ಅವರು, ಚಂದ್ರಬಾಬು CM ಅವರು ಹೇಳಿದ್ರು, ಎಲ್ಲ ಕಡೆ ನೀವು ಬಿಡಕ್ಕೆ ಹೋಗ್ಬೇಡಿ, ಹುಡುಕ್ಲಾಡಿ ಅಂತ. ಎಲ್ಲ ಲಾಡ್ಜ್ಗಳಲ್ಲಿ ಆಗ್ಬೋದು, ಎಲ್ಲ ಬಂದು ಉಳಿದುಕೊಂಡು ಇರ್ತಾರಲ್ಲ, ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ ಪಾಪ. ಇದುವರೆಗೂ ಸಿಕ್ಕಿಲ್ಲ. ಅವ್ರ ತಂದೆ ತಾಯಿ ಗೋಲ್ಡ್ ನೋಡೋಕ್ಕಾಗ್ತಾ ಇಲ್ಲ. ಸೆಂಟ್ರಲ್ಲಿ ಕಾಡು ಮಧ್ಯಗಳಲ್ಲಿ ಅದೊಂದು ಪಾಮ್ ಆಯಿಲ್ ಅಂತಾರೆ, ಅದೇನೋ ಗೊತ್ತಿಲ್ಲ, ಅದು ತೋಟ. ಅದನ್ನು ತೆಲುಗುನಲ್ಲಿ ಪಾಮ್ ಆಯಿಲ್ ಅಂತಾರೆ, ನನಗೆ ಗೊತ್ತಿಲ್ಲ. ಅದೇನೋ ಕಮೆಂಟ್ ಮಾಡಿ ಅದೇನು ಗಿಡಗಳು. ನಾನು ಆ ನ್ಯೂಸ್ ಚಾನಲ್ಗಳಲ್ಲಿ ನೋಡಿದೆ. ಸುಮಾರು 500-600 ಎಕರೆ ಜಮೀನಲ್ಲಿ ಒಂದು ಸೆಂಟ್ರಲ್ಲಿ ಮನೆ. ಆ ಜಮೀನುಗಳೆಲ್ಲ ನೋಡ್ಕೊತಕ್ಕಂಥ ಒಂದು ಫ್ಯಾಮಿಲಿ. ಆ ಮಗು ಮಿಸ್ ಆಗಿದ್ದು ಆ CC ಕ್ಯಾಮ್ರಾಗಳಲ್ಲಿ ಹೋಗಿದ್ದು, ಆಮೇಲೆ ಬಂದಿದ್ದು ಎಲ್ಲ ನಾಪತ್ತೆ ಆಗ್ಬಿಡ್ತು ಪಾಪ. ಅದರಿಂದ ತುಂಬ ಜನಗಳು ಇವತ್ತು ಯಾರನ್ನೂ ನಂಬೋಕ್ಕೂ ಆಗಲ್ಲ. ನಾನು ಹೇಳೋದು, ಈ ಕಾಡು ಮಧ್ಯಗಳಲ್ಲಿ ಇರ್ತಕ್ಕಂಥಲ್ಲ ನಮ್ಮ ಕನ್ನಡಿಗರಾಗ್ಬೋದು, ಯಾರೇ ಆಗ್ಬೋದು, ಆ ಕಾಡು ಮಧ್ಯಗಳಲ್ಲಿ ಒಂಟಿಯಾಗಿ ಮನೆಗಳಿರ್ಬೋದು, ಆ ಸಿಟಿಗಳಲ್ಲಿ ಇರ್ಬೋದು, ಎಲ್ಲ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಯಾರ ಜೊತೆಲಿ ಹೋಗ್ತಾ ಇದ್ದಾರೆ ಅದನ್ನು ತಿಳ್ಕೋಬೇಕು. ಇವತ್ತು ಅಮಾವಾಸ್ಯೆ. ಈ ದುಷ್ಟ ಶಕ್ತಿಗಳಿಗೆ ಮಕ್ಕಳನ್ನು ಬಲಿ ಕೊಡ್ತಕ್ಕಂಥವ್ರು ಇದ್ದಾರೆ ಅನ್ನೋದು ಕೆಲವರು ಮಾಧ್ಯಮಗಳಲ್ಲಿ ಕುತ್ಕೊಂಡು ಪಾಪ ಜ್ಯೋತಿಷಿಗಳು ಹೇಳ್ತಾ ಇದ್ದಾರೆ. ಇನ್ನು 48 ಗಂಟೆನಲ್ಲಿ ಆ ಮಗುನ ಹುಡುಕಿಲ್ಲ ಅಂದರೆ ಮತ್ತೆ ಸಿಗಲ್ಲ, ಹಂಗೆ ಹಿಂಗೆ ಅಂತ ಏನಾದರೂ ಮಾಡಿ ಹುಡುಕಬೇಕು. ಈ ಕಡೆ 320 ಕಿಲೋಮೀಟರ್ದಲ್ಲಿ ಆ ಮಗು ಇದೆ ದಕ್ಷಿಣ ಇದರಲ್ಲಿ ಅಂತ ಕೆಲವು ಮಾಧ್ಯಮಗಳಲ್ಲಿ ಜ್ಯೋತಿಷಿಗಳು ಆಂಧ್ರ ನ್ಯೂಸ್ ಚಾನಲ್ ಕುತ್ಕೊಂಡು ಹೇಳ್ತಾ ಇದ್ದಾರೆ. ನಮ್ಮ ಮಾತು ಕೇಳಿ. ಆಮೇಲೆ ಇನ್ನೊಬ್ಬ ಯಾರೋ ಈ ಮಿಷಿನು ಎತ್ಕೊಬಂದು ಹಿಂಗೆ ತೋರಿಸಿದ್ರೆ ಕೈಗಳಲ್ಲಿ ವಾಲೆಗಳಲ್ಲಿ ಏನಾದರೂ ರಿಂಗಿಂಗ್ ಹಾಕಿದ್ರೆ ಸಿಲ್ವರ್ದು ಅದು ಟ್ರ್ಯಾಕ್ ಮಾಡುತ್ತಂತೆ. ಎಲ್ಲ ಹೋಗಿ ಹುಡುಕಿದ್ದಾರೆ, ಯಾವುದು ಪತ್ತೆ ಆಗಿಲ್ಲ. ಒಂದು ಕಳ್ಳ ಏನಾದರೂ ತಪ್ಪು ಮಾಡಿದ್ರೆ ಒಂದು ಕುಳುವನ್ನು ಬಿಟ್ಟಿರ್ತಾನೆ. ಕೆಲವೊಂದು ಕಳ್ಳರು ಇರ್ತಾರೆ, ಅವು ಪೊಲೀಸ್ಗಿಂತ ಕ್ರಿಮಿನಲ್ ನನ್ನ ಮಕ್ಕಳು, ನಾವು ಸಿಕ್ಕಾಕೋಬಾರ್ದಂತ ಅವರು ಪ್ರಯತ್ನ ಪಟ್ಟಿರ್ತಾರೆ. ಆ ಕ್ಲೂ ಬಿಟ್ಟು ಕೊಡ್ದಿರ ಎಲ್ಲ ಒಂದು ಕಡೆ ಕ್ಲೂ ಬಿಟ್ಟಿರ್ತಾರೆ, ಸಿಕ್ಕಾಕೋಬಿಡ್ತಾರೆ. ನಾನು ಹೇಳೋದೇನು ಗೊತ್ತಾ, ಕಳ್ಳನ ಮಕ್ಕಳಿಗೆ ನೀವು ಏನೇ ಮಾಡಿ ಸಿಕ್ಕೋಗ್ತೀರಾ. ಈ ಥರ ಕೆಟ್ಟ ಕೆಲಸಗಳೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಮಕ್ಕಳನ್ನ ಕಿಡ್ನ್ಯಾಪ್ ಮಾಡೋದಾಗ್ಬೋದು, ಏನಾಗಲಿ, ಕಳ್ತನ ಆಗ್ಬೋದು, ಇನ್ನೊಬ್ಬನ್ನ ಕೊಲೆ ಮಾಡ್ತಕ್ಕಂಥದ್ದಾಗ್ಬೋದು, ದುಶ್ಮನ್ಗಳ ಜೊತೆಲಿ ಸೇರಿ ಅವನ್ನ ಮುಗಿಸೋದು, ಆ ಥರ ಕೆಟ್ಟ ಕೆಲಸಗಳೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸಿಕ್ಕೋಗ್ತೀರ. ನಾನು ಹೇಳೋದು, ಆ ಥರ ಕೆಟ್ಟ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಡಿ. ಇವತ್ತು ದೇವರಿದ್ದಾನೆ, ಎಲ್ಲ ನೋಡ್ತಾ ಇರ್ತಾನೆ, ತಕ್ಕ ಪಾಠ ಕೊಟ್ಬಿಡ್ತಾನೆ, ಅದು ಯಾರೇ ಆಗಲಿ. ನಾನು ಹೇಳೋದೇನೆಂದರೆ, ಇವತ್ತು ಭಯಂಕರವಾದ ನ್ಯೂಸು. ಇವತ್ತು ಅಮಾವಾಸ್ಯೆ ಅಂತ ಪಾಪ ಅವರು ಮನೇಲಿರ್ತಕ್ಕಂಥವರೆಲ್ಲ ನಂಬಿಟ್ಟಿದ್ದಾರೆ, ಓ ಹಿಂಗೂ ಮಾಡ್ತಾರ ಜನಗಳು ಅಂತ. ಅದ್ರಿಗೆ ನಾನು ಹೇಳೋದು, ಎಲ್ಲ ಈ ಫಾರೆಸ್ಟು ಲಾಸ್ಟು ಮಧ್ಯಗಳಲ್ಲಿ ಇರ್ತಕ್ಕಂಥವ್ರು ನೀವು ಹುಷಾರಾಗಿರಿ. ನಿಮ್ಮ ಮಕ್ಕಳನ್ನ ಈ ತೋಟಗಳಲ್ಲಿ ಸೆಕ್ಯೂರಿಟಿಗಳು ಇಟ್ಕೊಂಡು ಅವ್ರ ಮಕ್ಕಳು ಪಾಪ ಅಂಥ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾರೆ ಇವರು.
ಎತ್ಕೊಂಡಾಗ ಮಾರ್ಕೊಬಿಡೋದು, ಏನೋ ಒಂದು ಚಟುವಟಿಕೆಗಳಿಗೆ ಕಾಸುಗಳು ಬೇಕಲ್ಲ, ಅದು ಏನಾದರೂ ಆಗಲಿ ಆ ಥರ ಹುಷಾರಾಗಿ ಇರಬೇಕು ಅಂತ ಅವೇರ್ನೆಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಆ ಥರ ಘಟನೆ ಅಮಾವಾಸ್ಯೆ, ನಾಳೆ ಸೋಮವಾರ 11 ಗಂಟೆವರೆಗೂ ಇರುತ್ತಂತೆ. ಇವತ್ತು ಭಾನುವಾರ 11 ಗಂಟೆಯಿಂದ ಸೋಮವಾರವರೆಗೂ 11 ಗಂಟೆವರೆಗೂ ಅಮಾವಾಸ್ಯೆ ಇರುತ್ತಂತೆ. ಅದ್ರಿಗೆ ಏನಾದರೂ ಕೆಲವರು ಎಲ್ಲ ಹಂಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಆ ಕಾಡು ಎಲ್ಲ ಹುಡುಕ್ಬಿಟ್ಟಿದ್ದಾರೆ, ಯಾವುದಾದ್ರೂ ಪ್ರಾಣಿಗಳೇನಾದರೂ ಎತ್ಕೊಂಡು ಹೋಗೋಯ್ತಾ ಅಂತ ಎಲ್ಲ ತನಿಖೆ ಮಾಡಿದ್ರು. ಇವತ್ತು ಏನಾದರೂ ಕ್ಲೂ, ಒಂದು ಪ್ರಾಣಿ ಬಂದಲ್ಲಿ ಏನಾದರೂ ಹಿಡ್ಕೊಂಡಿದ್ರು, ಆ ಹೆಜ್ಜೆ ಗುರುತುಗಳಾಗ್ಬೋದು, ಅಲ್ಲಿ ಬ್ಲಡ್ ಆಗ್ಬೋದು, ಆ ಬಟ್ಟೆಗಳಾಗ್ಬೋದು, ಎಳ್ಕೊಂಡು ಹೋಗೋ ರೀತಿ ಎಲ್ಲ ಸಿಕ್ಬೋದು, ಯಾವುದೂ ಪತ್ತೆ ಆಗಿಲ್ಲ. ಆ ಥರ ಭಯಂಕರವಾದ ನ್ಯೂಸು ನೋಡಿದ್ರೆ ನಮಗೆ ಒಂಥರ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಈ ಥರದ್ದೆಲ್ಲ ಹೇಳ್ಬೇಕಾ ಅಂತ, ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ನಾನು ಹೇಳೋದು, ಎಲ್ಲ ಒಂದು ಕಡೆ ಆದರೂ ನಾವು ಹುಷಾರಾಗಿರಬೇಕು. ಸುಮ್ಮನೆ ಕೇರ್ಲೆಸ್ ಮಾಡಿಬಿಡೋದಲ್ಲ. ನಾಳೆ ಆ ಕಳ್ಳರು ಈ ಕಡೆನೂ ಬರ್ಬೋದು. ಎಲ್ಲ ಫಾರೆಸ್ಟು ಸಮೀಪ ಇರ್ತಕ್ಕಂಥ ಲಾಸ್ಟ್ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಆ ಕಳ್ಳರಾಗ್ಬೋದು, ಯಾರೇ ಆಗ್ಬೋದು, ಅದ್ರಿಗೆ ಹುಷಾರಾಗಿರಬೇಕು. ನಾವು ಹೇಳ್ತಕ್ಕಂಥದ್ದು CC ಕ್ಯಾಮ್ರಾಗಳು ಹಲವಾರು ಕಡೆ ಹಾಕಬೇಕು, ಕೆಲವರು ಹಾಕೋದಿಲ್ಲ. ಇವತ್ತು ಆ CC ಕ್ಯಾಮ್ರಾ ಒಂದು ಹಾಕಿದ್ದಕ್ಕೆ ಆ ಮಗು ಹೋಗಿದ್ದು ಮಾತ್ರ ಗೊತ್ತಾಯ್ತು ಅಷ್ಟೇ ಪಾಪ. ಆಮೇಲೆ ಆ ಫಾರೆಸ್ಟು ಇವ್ರದ್ದು ಮುಳ್ಳು ಕಂಬಿ ಹಾಕಿದಾರಲ್ಲ ಇವ್ರ ಜಮೀನುಗಳಿಗೆ, ಅದು ಬಿಟ್ಟ ಮೇಲೆ ಫಾರೆಸ್ಟು ಅಲ್ಲಿ ಏನೋ ಜೀಡಿ ಹಣ್ಣುಗಳು ಮಾವಿನಕಾಯಿಗಳು ಹಾಯ್ಕೊಳಕ್ಕೆ ಬರ್ತಾರಂತ ಕೆಲವರು ಹೇಳಿದ್ರು. ಅಂಥವ್ರನ್ನೂ ಹೋಗಿ ಕರ್ಕೊಂಡೋಗಿ ತನಿಖೆ ಮಾಡಿದ್ದಾರೆ. ಆ ಊರಲ್ಲಿ ಇರ್ತಕ್ಕಂಥ ಮನೆಗಳು ಬಿಟ್ಟಿಲ್ಲ, ಸರ್ಚ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ. ಆ ಥರ ನ್ಯೂಸು. ಆಮೇಲೆ ಅಲ್ಲಿರ್ತಕ್ಕಂಥವ್ರು ಯಾರೋ ಒಬ್ಬ ಹೇಳಿದ್ನಂತೆ, ನಿಮ್ಮ ಮಗು ಆ ಕಾಂಪೌಂಡ್ ಹತ್ರ ಅಳ್ತಾಯಿತ್ತು, ನಾನು ಇದೇನಪ್ಪ ಮಗು ಅಳ್ತಾ ಇದೆ ಇವ್ರದ್ದು ಅಂದ್ಬಿಟ್ಟು ನಾನು ಹೋಗೋಣ ಅಂದರೆ, ಆ ನಾಯಿ ಆ ಮಗು ಪಕ್ಕದಲ್ಲೇ ಹೋಗುತ್ತಂತೆ. ಆ ಮಲ್ಕೊಂಡ್ರೆ ಅಲ್ಲೇ ಇರ್ತದೆ. ಒಂದೊಂದು ನಾಯಿಗಳು ವಿಶ್ವಾಸ ನೋಡಿ, ಆ ಮಗುನ ಬಿಟ್ಟು ನಾಯಿ ಹೋಗಲ್ಲಂತೆ, ಆ ನಾಯಿನ ಬಿಟ್ಟು ಮಗು ಇರಲ್ಲಂತೆ, ಅವ್ರ ತಂದೆ ತಾಯಿ ಹೇಳ್ತಕ್ಕಂಥದ್ದು. ಆಮೇಲೆ ಬಂದು ಆತ ನೋಡಿಬಿಟ್ಟು ಆ ಮಗುನ ಏನೋ ಎತ್ಕೊಳಕ್ಕೆ ಹೋಗಿದ್ದಾನೆ, ಆ ನಾಯಿ ಬಿಟ್ಟಿಲ್ಲ, ಬೊಗಳೈತೆ. ಇವನು ಹೋಗ್ಬಿಟ್ಟು 3 ಜನ ಹುಡುಗರಿಗೆಲ್ಲ ಹೇಳಿದಾನಂತೆ, ಈ ಥರ ನಿಮ್ಮ ಮಗು ಏನೋ ಅಲ್ಲಿ ಹೇಳ್ತಾ ಇತ್ತಂತೆಲ್ಲ ಹಂಗೆಲ್ಲ ಅಂತ. ಆಮೇಲೆ ಅವ್ರ ತಂದೆಗೆ ಫೋನ್ ಮಾಡಿ ಇವ್ರು ಬಂದು ಮಗು ನಿನ್ನ ಹತ್ರ ಐತೆ ಬಿಟ್ಬಿಟ್ಟು ಹೋದ್ನಲ್ಲ ಅಂತ, ಅದು ಏನೋ ಕತೆ ಎಲ್ಲ ಹೇಳಿ ಅದು ದೊಡ್ಡ ನ್ಯೂಸ್ ಆಯಿತು. ಆಮೇಲೆ ಬಂದು ಇದೆಲ್ಲ ಹುಡುಕಿ ಪಾಪ ಎಲ್ಲ ಮನೆಯವರೆಲ್ಲ ಹುಡುಕಿದ ಆದಮೇಲೆ ಮರುಸೋ ದಿನ ಹೋಗಿ ಇವ್ರು ಕಂಪ್ಲೀಟ್ ಕೊಟ್ಟಿರೋದು. ಆಮೇಲೆ ಬಂದು ಹುಡುಕಿ ಈ ಥರ ಘಟನೆಗಳು ಅಷ್ಟೇ. ನ್ಯೂಸ್ ಎಲ್ಲ ಡ್ರೋನ್ಗಳು, ಆ ಕಾಡುಗಳು ಎಷ್ಟೈತೋ ಅಲ್ಲಿನೂ ಡ್ರೋನ್ಗಳು ಹಾಕಿ ಬಿಟ್ಬಿಡೋದು. ಇದುವರೆಗೂ ಸಿಕ್ಕಿಲ್ಲ ಪಾಪ ಆ ಮಗು. ದಯವಿಟ್ಟು ಯಾರಾದರೂ ಆ ಕಡೆ ನಮ್ಮ ಕರ್ನಾಟಕ ಭಾಗಗಳೆಲ್ಲದು ಏನಾದರೂ ಬಂದರೂ ಯಾರಾದರೂ ನೋಡಿದರೆ ಖಂಡಿತವಾಗ್ಲೂ ಈ ತೆಲುಗು ಪೊಲೀಸ್ ಆಗ್ಬೋದು, ನಮ್ಮ ಕರ್ನಾಟಕ ಪೊಲೀಸ್ ಆಗ್ಬೋದು, ತಿಳಿಸಿ. ಒಂದು ಆ ನ್ಯೂಸ್ ಚಾನಲ್ಗಳೆಲ್ಲ ನೋಡಿ ಗೊತ್ತಾಗ್ಬಿಡುತ್ತೆ. ಆ ಮಗು ಫೋಟೋಗಳೆಲ್ಲ ಹಾಕಿದ್ದಾರೆ, ನಾನು ಹಾಕ್ತೀನಿ. ಈ ಕಡೆ ಬಂದರೆ ಯಾರಾದರೂ ಒಂದು ವಿಷಯ ಈ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ನೋಡಿದ್ರೆ ಮಗುನ, ನೀವು ಆ ಕರ್ನಾಟಕ ಪೊಲೀಸ್ ಅವ್ರಿಗೂ ತಿಳಿಸ್ಬೋದು, ಆಂಧ್ರ ಪೊಲೀಸ್ಗೂ ತಿಳಿಸ್ಬೋದು. ಅವ್ರ ಸ್ಕ್ರೀನ್ ಮೇಲೆ ಅವ್ರ ನಂಬರ್ಗಳೆಲ್ಲ ಹಾಕಿದ್ದಾರೆ. ಏನಾದರೂ ನಿಮ್ಗೆ ಏನಾದರೂ ಗೊತ್ತಾದರೆ ಈ ನಂಬರ್ಗೆ ಫೋನ್ ಮಾಡಿ ಅಂತ ಮಾಡಿ. ನೀವು ಬೇಕಾದ್ರೆ ಸರ್ಚ್ ಮಾಡಿ ಯೂಟ್ಯೂಬ್ ಚಾನಲ್ಗಳಲ್ಲಿ, ತೆಲುಗುನಲ್ಲಿ ನ್ಯೂಸ್ ಚಾನಲ್ಗಳೇ ಬರ್ತಕ್ಕಂಥ ನ್ಯೂಸ್ ಇದು. ನಿನ್ನೆಯಿಂದ 9 ದಿನಗಳಿಂದ ಬರ್ತಕ್ಕಂಥ ನ್ಯೂಸ್ ಇದು. ನೋಡಿ ನಮಗೆ ಬೇಜಾರಾಗೈತೆ. ಅದ್ರಿಗೆ ಒಂದು ವಿಡಿಯೋ ಮಾಡಿದ್ದೀನಿ, ಫಸ್ಟ್ ವಿಡಿಯೋ ಮಾಡಿದ್ದೀನಿ, ಆ ಹುಡುಗಿ ಹೆಂಗೆ ಮಿಸ್ ಆದ್ಲಂತ. ಅದು ಯಾರಾದಿದ್ರೆ ಆ ವಿಡಿಯೋ ನೋಡಿ ಫಸ್ಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಈ ವಿಡಿಯೋ ನೋಡಿ ಗೊತ್ತಾಗ್ಬಿಡುತ್ತೆ. ನಮ್ಮ ಜನಗಳೆಲ್ಲ ಹುಷಾರಾಗಿರ್ಬೇಕು. ನಮ್ಮ ಜನಗಳಂತಲ್ಲ ಪಾಪ, ಮಕ್ಕಳು ತಂದೆ ತಾಯಿ ಏನಾದರೂ ಮಿಸ್ ಆಗಿಬಿಟ್ರೆ ಆ ಬಾಂಡಿಂಗು ನಮ್ಮಂಥವ್ರಿಗೆ ಗೊತ್ತು. ಕೆಲವ್ರಿಗೆ ಗೊತ್ತಾಗಲ್ಲ, ಮುಟ್ಟಾಳು ನನ್ನ ಮಕ್ಕಳಿಗೆ. ಅದಕ್ಕೆ ನಾನು ಹೇಳೋದು, ಎಲ್ಲರೂ ಪ್ರೀತಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಇನ್ನು ಕೆಲವರು ಅವ್ರ ತಂದೆ ತಾಯಿ ಮೇಲೇ ಅನುಮಾನ ಪಡ್ತಾ ಇದ್ದಾರೆ. ಇವ್ರು ಏನಾದರೂ ದುಡ್ಡುಗಳಿಗೆ ಏನಾದರೂ ಮಾರ್ಬಿಟ್ರ ಅಂತ. ಪಾಪ ಎಲ್ಲ ಹೆಂಗಲ್ಲೇ ಬಿಡಲ್ಲ ಪೊಲೀಸ್ ಅವರು. ಆಮೇಲೆ ಇವ್ರಿಗೇನಾದರೂ ಯಾರಾದರೂ ಜಗಳ ಮಾಡಿ, ದುಶ್ಮನ್ಗಳೇನಾದರೂ ಈ ಥರ ಕಿಡ್ನ್ಯಾಪ್ ಮಾಡಿ ಬೆದರ್ಸೋಕ್ಕೇನಾದರೂ ಮಾಡಿದ್ರ ಅನ್ನೋದು. ಇವ್ರಿಗೆ ಯಾರಾದರೂ ದುಶ್ಮನ್ಗಳಿದ್ದಾರ ಅದ್ರೂ ಎಲ್ಲ ಹ್ಯಾಂಗಲ್ಲು ಹೇಳಂತಿದೆಲ್ಲ, ಎಲ್ಲ ಹ್ಯಾಂಗಲ್ಗಳು ಶಾರ್ಟ್ಲೈಟ್ಗಳಲ್ಲಿ ತಗೊಂಡು ಇಲ್ಲಿ ಯಾರಾದರೂ ಓಡಾಡಿದಾರ ಅಂತ ಅದೂ ಎಲ್ಲ ತನಿಖೆ ಮಾಡಿಬಿಟ್ಟಿದ್ದಾರೆ. ಯಾವುದೂ ಸಿಕ್ಕೇ ಇಲ್ಲ. ಕೆಲವೊಂದು ಕಳ್ಳರು ಯಾವುದು ಕ್ಲೂ ಬಿಟ್ಕೊಡ್ದೇ ಜಂಪ್ ಆಗಿಬಿಡ್ತಾರೆ. ಎಲ್ಲ ಕೇಸ್ಗಳಲ್ಲಿ ಕ್ಲೂ ಬಿಡಲ್ಲ. ಕೆಲವರು ಇಂಥವರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರ್ತಾರೆ.
ಇದು ನೋಡಿದ್ರೆ ಪಕ್ಕ ಭಯಂಕರವಾದ ನ್ಯೂಸು. ನಮಗೆ ಒಂಥರ ಬೇಜಾರಾಗ್ಬಿಡುತ್ತೆ ಆ ಥರ ನ್ಯೂಸು. ಅದ್ರಿಗೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಹುಷಾರಾಗಿರಬೇಕು. ಕಾಡು ಅಂಚುಗಳಲ್ಲಿ ಆ ಕಡೆ ಇರ್ತಕ್ಕಂಥ ಮಕ್ಕಳು ಇರ್ತಕ್ಕಂಥವ್ರು ಆಗ್ಬೋದು, ಯಾರೇ ಆಗ್ಬೋದು, ಹುಷಾರಾಗಿ ಈ ಥರ ನಿಮ್ಮ ಮಕ್ಕಳನ್ನ ಎಲ್ಲೂ ಬಿಡಕ್ಕೆ ಹೋಗ್ಬೇಡಿ. ನೀವೆಲ್ಲೇ ಹೋದರೆ ಕರ್ಕೊಂಡೋಗಿ. ಇದು ಅಮಾವಾಸ್ಯೆ ನ್ಯೂಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಯಾರು ದಯವಿಟ್ಟು ತಪ್ಪು ತಳ್ಕೊಳಕ್ಕೆ ಹೋಗ್ಬೇಡಿ, ಏನಪ್ಪ ಈ ಥರ ಹೇಳ್ದ ಅಂತ. ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಒಂದು ತಿಳಿಸಿದ್ದೀನಿ ಅಷ್ಟೇ, ನಾನೇನಿಲ್ಲ. ಬೇಜಾರಾಗ್ಬಿಡುತ್ತೆ ಈ ಥರದ್ದೆಲ್ಲ ಮಾತಾಡ್ತಾ ಇದ್ರೆ. ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕ ಅವರು ಆ ಫಾರೆಸ್ಟ್ಗಳಲ್ಲಿ ಆ ಕಡೆ ಈ ಕಡೆ ಇದ್ದವರು ಯಾರಾದರೂ ನೀವು ಈ ವಿಡಿಯೋ ನೋಡಿಕೊಂಡು ಅವ್ರಿಗೂ ತಿಳಿಸಿ, ಈ ಥರ ಆಗ್ತಾ ಇರ್ತದೆ, ಹುಷಾರು ನಿಮ್ಮ ಮಕ್ಕಳಂತ ಅವ್ರಿಗೂ ಹೇಳ್ಕೊಡಿ, ನೀವು ಹುಷಾರಾಗಿರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆ ಮಗು ಬೇಗವಾಗಿ ಸಿಗಲಿ, ಖಂಡಿತವಾಗ್ಲೂ ಅವ್ರ ತಂದೆ ತಾಯಿ ಹತ್ರ ಬಂದು ಸೇರಿಕೊಳ್ಳಿ. ಆ ಪೊಲೀಸವರು ಪಾಪ ತುಂಬ, ಆಂಧ್ರ ಪೊಲೀಸ್ ಆಗ್ಬೋದು, ತುಂಬ ಕಷ್ಟಪಟ್ಕೊಂಡು ಹುಡುಕ್ತಾ ಇದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಅವ್ರ ಕುಟುಂಬಕ್ಕೂ ಸೇರಲಿ ಅಂತ ಆ ಮಗು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಅವರು ಹುಷಾರಾಗಿರ್ಬೇಕಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲೇ. ಒಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು. ಎಲ್ಲ ಜನಗಳು ಯಾರನ್ನೂ ನಂಬಕ್ಕೆ ಹೋಗಬೇಡಿ ಇವತ್ತು.